ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 17/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ತಂದೆಯ ಬಳಿ ಬಂದಿದ್ದೀರಿ. ಯಾರದು ಎಲ್ಲವನ್ನ ಈಶ್ವರ ಸ್ವೀಕಾರ ಮಾಡುತ್ತಾರೆಯೋ ಆ ಮಕ್ಕಳದು ಪರಮ ಸೌಭಾಗ್ಯವಾಗಿದೆ. ಬಾಪ್ದಾದ ಪ್ರಶ್ನೆ ಕೇಳ್ತಾರೆ, ಮಕ್ಕಳ ಯಾವ ಒಂದು ತಪ್ಪಿನ ಕಾರಣ ಮಾಯೆಯು ಬಹಳ ಬಲಶಾಲಿಯಾಗಿ ಬಿಡುತ್ತದೆ? ಬಾಪ್ದಾದ ಉತ್ತರ ಹೇಳ್ತಾರೆ, ಮಕ್ಕಳು ಭೋಜನದ ಸಮಯದಲ್ಲಿ ತಂದೆಯನ್ನು ಮರೆತು ಹೋಗುತ್ತಾರೆ. ತಂದೆಗೆ ಸ್ವೀಕಾರ ಮಾಡಿಸದೇ ಇರುವುದರಿಂದ ಮಾಯೆಯು ಭೋಜನವನ್ನು ತಿಂದು ಬಿಡುತ್ತದೆ. ಇದರಿಂದ ಅದು ಬಲಶಾಲಿಯಾಗಿ ಬಿಡುತ್ತದೆ, ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುತ್ತದೆ. ಈ ಅತಿ ಚಿಕ್ಕ ತಪ್ಪು ಮಾಯೆಯಿಂದ ಸೋಲುಂಟು ಮಾಡುತ್ತದೆ. ಆದ್ದರಿಂದ ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ, ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿ. ನಿಮ್ಮೊಂದಿಗೆ ತಿನ್ನುವೆನೆಂದು ಪಕ್ಕಾ ಪ್ರತಿಜ್ಞೆ ಮಾಡಿ. ಯಾವಾಗ ನೆನಪು ಮಾಡುವಿರೋ ಆಗ ತಂದೆಯೂ ಪ್ರಸನ್ನರಾಗುವರು. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾರೆ. 1. ಶ್ರೀಮತವನ್ನು ಬರೆದುಕೊಂಡು ಪುರುಷಾರ್ಥ ಮಾಡಬೇಕು. ತಂದೆಯು ಯಾವ ಕರ್ಮವನ್ನು ಕಲಿಸಿದ್ದಾರೆಯೋ ಅದೇ ಮಾಡಬೇಕು. ಜ್ಞಾನದ ಅಂಶಗಳನ್ನು ತೆಗೆಯುತ್ತಾ ವಿಚಾರ ಸಾಗರ ಮಂಥನ ಮಾಡಬೇಕು. 2. ನಾವು ತಂದೆಯ ನೆನಪಿನಲ್ಲಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ತಿನ್ನುವೆನು. ಈ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮತೀತರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾರು ಸರಳ ಚಿತ್ತ ಮತ್ತು ಸಹಜ ಸ್ವಭಾವ ಉಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ. ಅಚ್ಚಾ. ಓಂ ಶಾಂತಿ.